ನೋಡಿ ಸರ್, ಇಲ್ಲಿ ಕೋಳಿಗಳು ನೋಡಪ್ಪ. ಕೋಳಿಗಳೆಲ್ಲ ಇವು ಬಾತುಗಳಲ್ಲಪ್ಪ, ಇವು ಪಕ್ಷಿಗಳಲ್ಲಪ್ಪ, ಇವು ಅಕ್ಕಿಗಳು. ಅಲ್ಲಿ ನೋಡಪ್ಪ ಎಷ್ಟೆಷ್ಟು ಗಾತ್ರ ಇದೆ, ಒಂದೊಂದು 5-5 ಇಂಚು ಬರ್ತದೆ. ಆ ಕಾಲುಗಳಿಗೆ ಇಲ್ಲಿ ನೋಡಿ ಏನೋ ಮ್ಯಾಟ್ ಹಾಕಿರೋ ಥರ ನೋಡ ಅವರ ಕಾಲುಗಳು, ಅವ್ರ ಕಾಲುಗಳು ನೋಡಿ. ಓಹೋ, ಎಷ್ಟವೇನಪ್ಪ, ಈ ಥರ ಗ್ರೂಪ್ಗಳಾಗಿರ್ತವೆಪ್ಪ. ಅಲ್ಲಿ ನೋಡ ಆ ಮ್ಯಾಟ್ಗಳೇನೆಂದರೆ ಇವು ನೀರಲ್ಲಿನೂ ಮೀಸ್ತವೆ, ಹೊರಗಡೆನೂ ಇರ್ತವೆ. ಹೊರಗಡೆ ಏನು ಮಾಡ್ತವೆ ಅಂದರೆ ಹುಲ್ಲು ತಿಂತವೆ, ಐಸ್ಕಂಡಿ ತಿಂತದೆ. ನೋಡು ಅಲ್ಲಿ ಒಂದು ಐಸ್ಕಂಡಿ ತಿಂತ ಇದೆ ನೋಡೋದು, ಅದು ಐಸ್ಕಂಡಿ ತಿಂತ ಇದೆ ನೋಡಿ, ಬೆಳ್ಳಗಿರೋ ಐಸ್ನ ತಿಂತ ಇದೆ ನೋಡು. ಐಸ್ ಅಂದರೆ ತುಂಬ ಇಷ್ಟ ಅವ್ರಿಗೆ. ನೋಡಿ ಐಸ್ ನೋಡ್ದಾ, ಐಸ್ ತಿಂತ ಇದೆ ನೋಡಿ. ಹುಲ್ಲು ತಿನ್ನೋದು ಐಸ್ ತಿನ್ನೋದು ಇದೇ ಕೆಲಸ ಇವ್ರನ್ನೇನಂತಾರೆ ಗೊತ್ತಾ? ಇವ್ರ ಹೆಸರು ಕೆನಡಿಯನ್ ಗೂಸ್ ಅಂತಾರಂತೆ. ಕೆನಡಿಯನ್ ಗೂಸು ನೋಡಿ. ಐಸ್ ತಿಂತ ಇದೆ ನೋಡು, ಐಸ್ ತಿನ್ನೋದು, ಹುಲ್ಲು ತಿನ್ನೋದು, ಏಲೋದು. ಆ ಹುಲ್ಲೇನು ಹಸ್ರಿಗಾನು ಇರಲ್ಲ ನೋಡು. ಮ್ಯಾಟ್ ನೋಡು, ಕಾಲುಗಳಿಗೆ ಭಗವಂತನು ಮೀನು ಹಿಡ್ಕೊಂಡು ತಿನ್ರಿ ಅಂತ ಮ್ಯಾಟ್ ಹಾಕಿದ್ದಾನೆ. ಆಮೇಲೆ ಅಲ್ಲಿ ನೋಡಿ ಎಷ್ಟೆಷ್ಟು ಗಾತ್ರ ಇದೆ. ಮನುಷ್ಯನಂದ್ರೆ ದಿಗ್ರೇ ಇಲ್ಲ ಇವ್ರಿಗೆ. ನೋಡ್ದ ಹೆಂಗಿದೆ ದೇವ್ರ ಸೃಷ್ಟಿ, ಹೆಂಗೆ ಮಾಡಿದ್ದಾನೆ ನೋಡ್ದ. ಎಂತೆಂಥ ಪಕ್ಷಿಗಳಿದೆ. ನೋಡು ಐಸ್ ತಿನ್ನೋದು ನೋಡ್ದ. ಐಸ್ ಅಂದರೆ ಅವ್ರಿಗೆ ತುಂಬ ಇಷ್ಟ. ಓಹೋ, ಏನು ಐಸ್ ಕ್ರೀಮ್ ತಿನ್ನೋ ಥರ ತಿನ್ನೋದವು. ಅಲ್ಲಿ ನೋಡಿ ಐಸ್ ಕ್ರೀಮ್ ತಿನ್ನೋ ಪಕ್ಷಿ, ಐಸನ್ನು ತಿನ್ನೋ ಪಕ್ಷಿ ಇದು. ಏನಿದ್ರ ಹೆಸರು? ಕೆನಡಿಯನ್ ಗೂಸ್. ಇದೆಲ್ಲ ನೋಡಿ ನೀವು ಆನಂದ ಪಡ್ರಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಾನು ಈ ಥರ ವೀಡಿಯೋಗಳು ಹಾಕ್ತಾನೇ ಇರ್ತೀನಿ. ನೋಡಿ ಐಸ್ ತಿನ್ನೋ ಪಕ್ಷಿನ ಇವಾಗ ನೋಡಿಸ್ತಾ ಇದ್ದೀನಿ ನಾನು ನಿಮಗೆ. ನೋಡ್ದ ಐಸ್ ಹೆಂಗೆ ತಿಂತ ಇದೆ. ಇದು ಈ ಪಕ್ಷಿಗಳ ಪವರು ಭಗವಂತನ ಇವ್ರಿಗೆ ಹುಟ್ಟಿದ್ದಾರೆ. ಜಾಲಿಯಾಗ ಹ್ಯಾಪಿಯಾಗಿರ್ತವೆ ಇವು. ನೋಡು ಐಸ್ ತಿಂತವೆ ನೋಡು. ಹುಲ್ಲು ತಿನ್ನೋದು, ಐಸ್ ತಿನ್ನೋದು, ಏಲೋದು ಒಂದೊಂದು ಮಕ್ರಿನ ನೋಡು. ಇಷ್ಟು ಕಾಲ ಎಲ್ಲಿ ನೋಡಿದ್ರೂ ಏಲಿರ್ತವೆ ನೋಡು. ಇದೆ ಅವ್ರ ಏಲು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹಾಯ್ ಫ್ರೆಂಡ್ಸ್, ನಿಮ್ಮ ಸತ್ಯಮೂರ್ತಿ.